ಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆಗಿರುವ ನಟ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಿಂದ ನೇರವಾಗಿ ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರಾಗಿದ್ದರು. ಮಧ್ಯಂತರ ಬೇಲ್ ಅವಧಿ ಮುಗಿದ ಹಿನ್ನೆಲೆ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು. ಹೀಗಾಗಿ ಆಸ್ಪತ್ರೆಯಿಂದ ಸಿಟಿ ಸಿವಿಲ್ ಕೋರ್ಟ್ಗೆ ದರ್ಶನ್ ತೆರಳಿ ಬೇಲ್ ಪ್ರಕ್ರಿಯೆ ಮುಗಿಸಿದ್ದಾರೆ. ಕೋರ್ಟ್ನಲ್ಲಿ ದರ್ಶನ್ಗೆ ಧನ್ವೀರ್ ದಿನಕರ್ 1 ಲಕ್ಷ ಶ್ಯೂರಿಟಿ ಬಾಂಡ್ ಕೊಟ್ಟಿದ್ದು, ಬೇಲ್ ಪ್ರತಿಗೆ ದರ್ಶನ್ ಸಹಿ ಹಾಕಿ ವಾಪಸ್ಸಾಗಿದ್ದಾರೆ. ದರ್ಶನ್ ಅವರಿಗೆ ಮಾನ್ಯ ಉಚ್ಚ ನ್ಯಾಯಾಲಯದಿಂದ ಜಾಮೀನು ದೊರೆತಿತ್ತು, ಷರತ್ತುಬದ್ಧ ಜಾಮೀನು. ಮಾನ್ಯ ಉಚ್ಚ ನ್ಯಾಯಾಲಯ ಬೇಲ್ ಕೊಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿತ್ತು. ಆ ಷರತ್ತನ್ನ ಕಂಪ್ಲೇಂಟ್ಸ್ ಮಾಡಕಂದ್ರೆ ಆ ಷರತ್ತುಗಳನ್ನ ಪೂರೈಸಕ್ಕೆ ಇವತ್ತು ದರ್ಶನ್ ಅವರು ಮಾನ್ಯ ನ್ಯಾಯಾಲಯಕ್ಕೆ ಸೆಷನ್ಸ್ ಕೋರ್ಟ್ಗೆ ಹಾಜರಾಗಿದ್ದರು. ಷರತ್ತು ಅವರು ಮೊನ್ನೆ ಉಚ್ಚ ನ್ಯಾಯಾಲಯ ಅವ್ರಿಗೆ ಬೇಲ್ ಕೊಡುವಂತಹ ಸಂದರ್ಭದಲ್ಲಿ 2 ಶ್ಯೂರಿಟಿಗಳನ್ನ ಕೊಡಿ ಅಂತ ಹೇಳ್ಬಿಟ್ಟು ಆದೇಶ ಮಾಡಿತ್ತು. ಅದ್ರ ಪ್ರಕಾರವಾಗಿ ಇವತ್ತು ಆ ಶ್ಯೂರಿಟಿಗಳನ್ನ ಅಂದ್ರೆ ದರ್ಶನ್ ಅವರಿಗೆ ಈ ಪ್ರಕರಣದಲ್ಲಿ ಮುಂದಿನ ದಿನಾಂಕಗಳನ್ನು ಅಂದ್ರೆ ಪ್ರಕರಣ ಮುಗಿಯೋವರೆಗೂ ಸಹ ನಾನು ನ್ಯಾಯಾಲಯಕ್ಕೆ ಚಾಚು ತಪ್ಪದೆ ಹಾಜರಾಗ್ತೀನಿ ಅನ್ನೋದನ್ನ ಒಂದು ಬಾಂಡ್ ಮತ್ತೆ ಶ್ಯೂರಿಟಿ ದರ್ಶನ್ ಅಷ್ಟೇ ಅಲ್ಲದೆ ಯಾರೇ ಒಬ್ಬ ವ್ಯಕ್ತಿ ಈ ಭಾರತದಲ್ಲಿ ಕ್ರಿಮಿನಲ್ ಪ್ರಕರಣಗಳ ಭಾಗಿಯಾದ ಸಂದರ್ಭದಲ್ಲಿ ಅವನು ನ್ಯಾಯಾಲಯದಿಂದ ಜಾಮೀನು ಪಡೆದಂತ ಸಂದರ್ಭದಲ್ಲಿ ಇದು ಒಂದು ಪ್ರಕ್ರಿಯೆ, ಅದು ಎಲ್ರಿಗೂ ಪ್ರಕ್ರಿಯೆ ಇರುತ್ತೆ. ದರ್ಶನ್ ಅವ್ರಿಗೆ ಆದಂತ ಏನು ವಿಶೇಷತೆ ಏನಿಲ್ಲ, ಅದೆಲ್ಲ ಆರೋಪಿಗಳಿಗೆ ಇದು ಅನ್ವಯ ಆಗುತ್ತೆ. ಅದರಿಂದ ನ್ಯಾಯಾಲಯದ ಆದೇಶಕ್ಕೊಳಪಟ್ಟು ಇವತ್ತು ಬಂದು ಅವರು ಶ್ಯೂರಿಟಿ ಅಂತ ಕರೀತಾರೆ. ಆ ಶ್ಯೂರಿಟಿ ಪ್ರೊಸೀಜರ್ಸ್ ನ ಮುಗಿಸ್ಕೊಂಡು ಹೋಗಿದ್ದಾರೆ ಸರ್. ಇಲ್ಲ, ಅದು ಪಾಸ್ಪೋರ್ಟ್ ಅವರಿಗೆ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯ ಪಾಸ್ಪೋರ್ಟ್ ನ ಕೊಡಬೇಕು ಅಂತ ಆದೇಶ ಮಾಡಿದ್ರು. ಅದರ ಪ್ರಕಾರ ನಾವು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ವಿ. ಇವಾಗ ಅಂದ್ರೆ ರೆಗ್ಯುಲರ್ ಬೇಲ್ ಅವರಿಗೆ ಮೇನ್ ಬೇಲ್ ಆಗಿರೋದ್ರಿಂದ ಅದರಲ್ಲಿ ಪಾಸ್ಪೋರ್ಟ್ ನ ಸರೆಂಡರ್ ಮಾಡಿ ಅನ್ನೋ ಯಾವುದೇ ಷರತ್ತು ಇಲ್ಲದೆ ಇರೋದ್ರಿಂದ ಅದನ್ನ ನ್ಯಾಯಾಲಯ ನಮಗೆ ವಾಪಸ್ ಕೊಟ್ಟಿದೆ. ಇಲ್ಲ ಸರ್, ಅವ್ರನ್ನ ಹಾಸ್ಪಿಟಲ್ ಅಲ್ಲೇ ಇದ್ದಾರೆ, ಮತ್ತೆ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಅದು ನನಗೆ ಗೊತ್ತಿಲ್ಲ ಸರ್, ಅದು ಡಾಕ್ಟರ್ ತಗೊಂತಾರೆ ಎಷ್ಟು ದಿನ ಇರಬೇಕು ಏನು ಅಂತ. ಅಲ್ಲ, ಮತ್ತೆ ಮುಂದಿನ ದಿನಾಂಕ ವಿಚಾರಣೆ ದಿನಾಂಕ ಯಾವ್ದಿರುತ್ತೋ ಅವತ್ತು ದರ್ಶನ್ ಅವ್ರು ಬರಬೇಕಾಗುತ್ತೆ. ಅವ್ರು ಬಂದಿಲ್ಲದೆ ಇರುವಂತಹ ಸಂದರ್ಭದಲ್ಲಿ ಅವ್ರ ವಕೀಲರು ನಾವು ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿ ಮನವಿ ಮಾಡ್ತೇವೆ ಅವ್ರು ಯಾವ ಕಾರಣಕ್ಕೋಸ್ಕರ ನ್ಯಾಯಾಲಯಕ್ಕೆ ಬರ್ತಾ ಇಲ್ಲ ಅಂತ. ಇಲ್ಲ ಸರ್, ಮತ್ತೆ ಹೋಗುವಂತ ಅವಶ್ಯಕತೆ ಇಲ್ಲ. ಮತ್ತೆ ಜಾಮೀನು ಸಿಕ್ಕ ಮೇಲೆ ಮತ್ತೆ ಜೈಲಿಗೆ ಹೋಗುವಂತ ಯಾವುದೇ ಪ್ರಕ್ರಿಯೆಗಳು ನಮ್ಮ ಕಾನೂನಲ್ಲಿ ಇಲ್ಲ. ಬೆಂಗಳೂರು ಬಿಟ್ಟು ಹೊರ ಹೋಗದಂತೆ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಅದಕ್ಕಾಗಿ ಪಾಸ್ಪೋರ್ಟ್ ವಶಕ್ಕೆ ಪಡೆದಿತ್ತು. ಆದರೆ ಹೈಕೋರ್ಟ್ ರೆಗ್ಯುಲರ್ ಬೇಲ್ ಆದೇಶದಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಷರತ್ತು ನೀಡಿಲ್ಲ ಅಂತ ದರ್ಶನ್ ಪರ ವಕೀಲರು ಜಡ್ಜ್ಗೆ ತಿಳಿಸಿದ್ದಾರೆ. ಸದ್ಯ ಮನವಿ ಪುರಸ್ಕರಿಸಿದ ಜಡ್ಜ್ ಪಾಸ್ಪೋರ್ಟ್ ಹಿಂಪಡೆಯಲು ಅರ್ಜಿ ಹಾಕಿಕೊಳ್ಳುವಂತೆ ದರ್ಶನ್ ಪರ ವಕೀಲರಿಗೆ ಸೂಚನೆ ಕೊಟ್ಟಿದ್ದಾರೆ. ಬೇಲ್ ಪ್ರಕ್ರಿಯೆ ಮುಗಿಸಿ ದರ್ಶನ್ ಬಿಜಿಎಸ್ ಆಸ್ಪತ್ರೆಗೆ ತೆರಳಿದ್ದಾರೆ. ಆಸ್ಪತ್ರೆಯಲ್ಲೇ 4 ದಿನ ದರ್ಶನ್ ಉಳಿಯಲಿದ್ದು ಫಿಸಿಯೋಥೆರಪಿ ಚಿಕಿತ್ಸೆ ಮುಂದುವರಿಯಲಿದೆ. ಬುಧವಾರ ಅಥವಾ ಗುರುವಾರದ ಬಳಿಕ ಆಸ್ಪತ್ರೆಯಿಂದ ದರ್ಶನ್ ರಿಲೀಸ್ ಆಗುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಪವಿತ್ರ ಗೌಡಗೂ ಬೇಲ್ ಸಿಕ್ಕಿದ್ದು ಇವತ್ತೇ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಲಿದ್ದಾರೆ. ಈಗಾಗಲೇ ಪವಿತ್ರ ಗೌಡ ಶ್ಯೂರಿಟಿ ಪ್ರಕ್ರಿಯೆ ಮುಕ್ತಾಯವಾಗಿದೆ. 57ನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಜಡ್ಜ್ ಜೈಶಂಕರ್ ಎದುರು ಶ್ಯೂರಿಟಿ ಪ್ರಕ್ರಿಯೆ ನಡೆದಿದ್ದು ಕೋರ್ಟ್ನಿಂದ ಪರಪ್ಪನ ಅಗ್ರಹಾರ ಜೈಲಿಗೆ ಆದೇಶ ರವಾನೆ ಆಗಿದೆ. ದರ್ಶನ್ ಪವಿತ್ರ ಮಾತ್ರವಲ್ಲದೆ ಇತರೆ 5 ಆರೋಪಿಗಳ ಜಾಮೀನು ಪ್ರಕ್ರಿಯೆ ಪೂರ್ಣವಾಗಿದೆ. ಆರೋಪಿಗಳ ಪರ ವಕೀಲರು ಕೋರ್ಟ್ಗೆ ಷರತ್ತುಗಳನ್ನು ಪೂರೈಸಿದ್ದಾರೆ. ತಲಾ ಒಬ್ಬ ಆರೋಪಿಗೆ 2 ಶ್ಯೂರಿಟಿ 1 ಲಕ್ಷ ಬಾಂಡ್ ಷರತ್ತನ್ನು ಹೈಕೋರ್ಟ್ ವಿಧಿಸಿತ್ತು. ಆ ಎಲ್ಲ ಆರೋಪಿಗಳಿಗೂ ಕೂಡ ಇವತ್ತು ರಾತ್ರಿಯೇ ರಿಲೀಸ್ ಆಗಲಿದ್ದಾರೆ. ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಮನೆ ಕೆಲಸಗಾರ ನಂದೀಶ್, ಪವನ್, ರಾಘವೇಂದ್ರ ಹಾಗೂ ಧನರಾಜ್ಗೆ ಜಾಮೀನು ಮರೀಚಿಕೆಯಾಗಿದೆ. ಇವತ್ತು ಈ ಆರೋಪಿಗಳ ಅರ್ಜಿ ವಿಚಾರಣೆ ನಡೆಸಿದ ಸೆಷನ್ಸ್ ಕೋರ್ಟ್ ಡಿಸೆಂಬರ್ 18ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿಕೆ ಮಾಡಿದೆ. ರಾಜಕೀಯ ಸುದ್ದಿಗಳನ್ನು ನೋಡ್ತಾ ಹೋಗೋಣ. 150 ಕೋಟಿ ಆಫರ್ ಆರೋಪದ ವಿಚಾರದ ಬಗ್ಗೆ ಸದನದಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಸ್ತಾಪ ಮಾಡಿದರು. ನನ್ನ ಅನುಪಸ್ಥಿತಿಯಲ್ಲಿ ಸಚಿವರು ನನ್ನ ಮೇಲೆ ಗುರುತರವಾದ ಆರೋಪವನ್ನ ಮಾಡಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಪುನರ್ ಉಚ್ಚಾರ ಮಾಡಿದ್ದಾರೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವರು ಎಷ್ಟು ಲೂಟಿ ಮಾಡಿದ್ರು ಅಂತ ಅನ್ವರ್ ಮಾಣಿಪಾಡಿ ಹೇಳಿದ್ದಾರೆ. ಸಿಎಂಗೆ ಸವಾಲ್ ಹಾಕ್ತೀನಿ, ನನ್ನ ಮೇಲಿನ 150 ಕೋಟಿ ಆರೋಪದ ಬಗ್ಗೆ ಸಿಬಿಐ ತನಿಖೆ ಆಗಲಿ ಅಂತ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಈ ವೇಳೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಕೃಷ್ಣ ಭೈರೇಗೌಡ ಕೂಡ ಆಕ್ಷೇಪವನ್ನ ವ್ಯಕ್ತಪಡಿಸಿದರು. ಈ ವೇಳೆ ಸದನದಲ್ಲಿ ಗಲಾಟೆ ಉಂಟಾಯಿತು. ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಮಾತನಾಡಲಿಕ್ಕೆ ಇಷ್ಟಪಡ್ತೇನೆ, ಸವಾಲನ್ನು ಕೂಡ ಹಾಕ್ತಾ ಇದ್ದೇನೆ. ಇವತ್ತು ನನ್ನ ಮೇಲೆ ಇವತ್ತೇನು 150 ಕೋಟಿ ಇವತ್ತು ಆರೋಪ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಲಿ. ಜೊತೆಗೆ ಇವತ್ತೇನು ಅನ್ವರ್ ಮಾನಪ್ಪಾಡಿ ಇಂದಿನ ಚೇರ್ಮನ್ ಕೊಟ್ಟಿರ್ತಕ್ಕಂಥ ವರದಿಯ ಮೇಲೆ ಉಪಲೋಕಾಯುಕ್ತರು ತನಿಖೆ ಮಾಡಿ ಅವರು ಕೂಡ ವರದಿ ಸಲ್ಲಿಸಿದ್ದಾರೆ. ಆ ವರದಿ ಬಗ್ಗೆನೂ ಕೂಡ ಸದನದಲ್ಲಿ ಚರ್ಚೆ ಆಗಿ ಅದನ್ನು ಕೂಡ ಸಿಬಿಐ ತನಿಖೆ ಕೊಡ್ಲಿ. ಹಗರಣಗಳ
ಮಾಣಿಪಾಡಿಗೆ ಬಿವೈ ವಿಜಯೇಂದ್ರ 150 ಕೋಟಿ ಆಮಿಷ ಒಡ್ಡಿದ್ರು ಅಂತ ಹೇಳಲಾದ ವಿಡಿಯೋವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ರಿಲೀಸ್ ಮಾಡಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ವಿಡಿಯೋ ಬಿಡುಗಡೆ ಮಾಡಿದ ಅವರು ವಿಜಯೇಂದ್ರ ವಿರುದ್ಧ ಕಿಡಿಕಾರಿದ್ದಾರೆ. ಇದಕ್ಕೆ ನೀವು ಹೇಳ್ತಾರೆ CBI ಕೊಟ್ಟು ಭಾಳ ಕೊಡಬೇಕು, ಇದು ಭಾಳ ನಂಬಿಕೆ ಬಂದ್ಬಿಟ್ಟಿದೆ. ಹಂಗೆ ನಾವು ಕೇಳ್ತಾ ಇರೋದು ಇಷ್ಟೇ, ಪ್ರಧಾನಮಂತ್ರಿಯವರಿಗೆ ಈ ವರದಿ ಹೋಗಿದ್ದಿದ್ರೆ ಇವರೇ ಪತ್ರ ಬರೆದಿದ್ದಾರೆ ಅಂತಾರೆ. ಅಮಿತ್ ಶಾ ಅವರು ಬರೆದಿದ್ದಾರೆ, ನಡ್ಡಾ ಅವರು ಬರೆದಿದ್ದಾರೆ. ನಡ್ಡಾ ಅವರಿಗೆ 150 ಕೋಟಿ ಆಫರ್ ಆರೋಪದ ವಿಚಾರದ ಬಗ್ಗೆ ಬೆಳಗಾವಿಯಲ್ಲಿ ರಿಯಾಕ್ಷನ್ ನೀಡಿದ ಸಿಎಂ ಸಿದ್ದರಾಮಯ್ಯ, ಮಾಣಿಪಾಡಿ ಅವರೇ ಸ್ವತಃ ಈ ಹಿಂದೆ ಆಮಿಷ ಒಡ್ಡಿದ್ರು ಅಂತ ಹೇಳಿರೋದ್ರ ಮೇಲೆ ನಾವು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದೇವೆ. ಅವರೇ ಪತ್ರಿಕಾಗೋಷ್ಠಿ ಕರೆದು ಹೇಳಿಕೆ ಕೊಟ್ಟಿದ್ದಾರೆ. ಈಗ ಬಹಳ ವರ್ಷಗಳ ನಂತರ ಹೇಳಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದರು. ಹೇಳಿ ನೀವೇ ಮಾಣಿಪಾಡಿನ ಸ್ವತಃ ಇದರಲ್ಲಿ ಹೇಳಿದಾರಲ್ಲ ಹಿಂದೆ, ಮತ್ತೆ ಅದು ಏನು ಯಾವ್ದು ಸರಿ ಯಾವ್ದು ತಪ್ಪು? ಮೊದಲು ಹೇಳಿದವ್ರು ಯಾರು ರೀ? ಮಾಣಿಪಾಡಿ. ಅದ್ರ ಮೇಲೆ ತಾನೇ ನಾವು ರಿಯಾಕ್ಟ್ ಮಾಡಿರೋದು. ಈಗ ಇಲ್ಲ ಅಂತಂದ್ರೆ ಏನು ಮಾಡ್ಬೇಕು ಹೇಳಿ ನೀವೇ? ನಾವು ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ. ಅವರು 150 ಕೋಟಿ ಆಫರ್ ಮಾಡಿದ್ರು. ಇನ್ನು ಅನ್ವರ್ ಮಾಣಿಪಾಡಿ ಹೇಳಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಜೊತೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಕಾಂಗ್ರೆಸ್ ಪರಿಸ್ಥಿತಿ ತಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ಆದರೂ ಪರರನ್ನ ಟೀಕಿಸುತ್ತಾರೆ ಅಂತ ಕಿಡಿಕಾರಿದರು. ವಕ್ಫ್ ವಿವಾದ ಕುರಿತಂತೆ ಅನ್ವರ್ ಮಾಣಿಪಾಡಿ ಹೇಳಿಕೆಯನ್ನೇ ಕಾಂಗ್ರೆಸ್ ಬ್ರಹ್ಮಾಸ್ತ್ರವನ್ನಾಗಿ ಮಾಡಿಕೊಂಡಿದೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಇದ್ದಾರೆ, ಮಾತನಾಡ್ತೀವಿ. ಸರ್, ಮಾನ್ವರ್ ಮಾಣಿಪಾಡಿಯವರು ಕೊಟ್ಟಂಥ ಒಂದು ಹೇಳಿಕೆ ಬಗ್ಗೆ ಇದೀಗ ಕಾಂಗ್ರೆಸ್ ಸದನದ ಒಳಗೆ ಸದನದ ಹೊರಗೆ ಕೂಡ ಅದನ್ನೇ ಒಂದು ರೀತಿ ಅಸ್ತ್ರ ಮಾಡ್ಕೊಂಡಿದೆ. ಕಾಂಗ್ರೆಸ್ನವರ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ತಮ್ಮ ತಟ್ಟೆನಲ್ಲೇ ಹೆಗಣ ಸತ್ತು ಬಿದ್ದಿದೆ. ಪರರನ್ನು ನೋಡ್ತಕ್ಕಂಥ ಆರೋಪ ಮಾಡ್ತಕ್ಕಂಥ ಕೆಲಸ ಆಡಳಿತ ಪಕ್ಷದವ್ರು ಮಾಡ್ತಾ ಇದ್ದಾರೆ. ನಾನು ಕೂಡ ಸದನದಲ್ಲಿ ಗಮನಿಸ್ತಾ ಇದ್ದೇನೆ. ಮುನಿರತ್ನ ಬಗ್ಗೆ, BJP ಶಾಸಕರ ಬಗ್ಗೆ ಚರ್ಚೆ ಮಾಡಬೇಕಂತ ಸದನದಲ್ಲಿ, ಯಾಕೆ ಈಗ ಆಲ್ರೆಡಿ ಅವರು ಸಮಸ್ಯೆನ ಎದುರಿಸಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಅದು ಸದನದಲ್ಲಿ ಯಾಕೆ ಚರ್ಚೆ ಮಾಡಬೇಕು? ಇವತ್ತು ಏನು ಕೋವಿಡ್ ಪರ್ಚೇಸಲ್ಲಿ ಏನು ಮಧ್ಯಂತರ ವರದಿ ಬಂದಿದೆ ಮೈಕಲ್ ಕುನ್ನಾ, ಆ ಮಧ್ಯಂತರ ವರದಿ ಮೇಲೆ FIR ರಿಜಿಸ್ಟರ್ ಮಾಡಿದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗಬೇಕು ಸದನದಲ್ಲಿ. ಯಾತಕ್ಕೋಸ್ಕರ ಚರ್ಚೆ ಆಗಬೇಕು? ಇವರ ಉದ್ದೇಶ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಚರ್ಚೆ ಆಗಬಾರ್ದು. ಉತ್ತರ ಕರ್ನಾಟಕ ಜನಕ್ಕೆ ಮುಖ ತೋರ್ಸೋಕ್ಕೂ ಕೂಡ ಇವತ್ತು ಆ ನೈತಿಕತೆ ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಆದರೆ ನಿನ್ನೆ ದಿನ ಅನ್ವರ್ ಮಾಣಿಪಾಡಿ ಅವರ ಹೇಳಿಕೆಯನ್ನು ನಾನು ಗಮನಿಸಿದ್ದೇನೆ. ವಿಜಯೇಂದ್ರ ಅವರು ನನಗೆ ಯಾವುದೂ ಕೂಡ ಭೇಟಿನೂ ಆಗಿಲ್ಲ, ಆಫರು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ. ಮೂರ್ಖರಿದ್ದಾರೆ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಕಾಂಗ್ರೆಸ್ನವ್ರು ಮೂರ್ಖರಿದ್ದಾರೆ. ಸೊ ಇದಿಷ್ಟು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ನೇರ ನುಡಿಗಳು. ಕ್ಯಾಮ್ರಾಮನ್ ನೂರ್ ಅಹಮದ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಳಗಾವಿ. ವಿಜಯೇಂದ್ರ ವಿರುದ್ಧ ಕಾಂಗ್ರೆಸ್ ಮಾಡ್ತಾ ಇರುವ ಆರೋಪಕ್ಕೆ ಶಾಸಕ ಯತ್ನಾಳ್ ತಿರುಗೇಟು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿದ ಯತ್ನಾಳ್, ಮುಖ್ಯಮಂತ್ರಿಗಳು ಯಾರದ್ದೋ ಮಾತು ಕೇಳಿ ಮಾತನಾಡಬಾರದು. ಸಚಿವ ಪ್ರಿಯಾಂಕ್ ಖರ್ಗೆ, ಕೃಷ್ಣ ಭೈರೇಗೌಡ ಸಣ್ಣ ಹುಡುಗರು, ಅವರ ಮಾತು ಕೇಳಿ ಸಿಎಂ ಹಾದಿ ತಪ್ತಾ ಇದ್ದಾರೆ. ಅನ್ವರ್ ಮಾಣಿಪಾಡಿ ಮಾತನಾಡಿರುವಂತಹ ವಿಡಿಯೋ ಹೇಳಿಕೆ ಇದ್ರೆ ಸಿಎಂ ರಿಲೀಸ್ ಮಾಡಲಿ. ವಿಡಿಯೋ ಅಸಲಿಯೋ ನಕಲಿಯೋ ನಮಗೂ ಗೊತ್ತಾಗಬೇಕು. ಸಿದ್ದರಾಮಯ್ಯ ಹತಾಶೆಗೊಂಡಿದ್ದಾರೆ, ಅವರಿಗೆ ಭಯ ಕಾಡ್ತಾ ಇದೆ, ಹಾಗಾಗಿ ಹೇಗ್ ಬೇಕೋ ಹಾಗೆ ಮಾತನಾಡ್ತಿದ್ದಾರೆ ಅಂತ ಹೇಳಿದರು. ಯಾರ್ದೋ ಮಾತು ಕೇಳಿ ಈ ರೀತಿ ಹೇಳೋದು ಸರಿಯಲ್ಲ. ಅವ್ರ ಬಳಿ ಏನೇ ದಾಖಲೆ ಇರಬೇಕು, ಏನಾದರೂ ಇರಬೇಕು. ಈಗ ನೋಡಿ, ಅದೇ ಅನ್ವರ್ ಮಾಣಿಪಾಡಿ ನೀನು ಎಲ್ಲ ಮಾಧ್ಯಮಗಳೇನು ಹೇಳ್ಯಾರ, ನಾನು BJP ಯಾರೂ ಸಂಪರ್ಕ ಮಾಡಿಲ್ಲ, ನನಗೆ ಯಾರೂ ದುಡ್ಡು ಕೊಡೋ ಆಮಿಷ ಕೊಟ್ಟಿಲ್ಲ, ನನಗೇನೂ ಇಲ್ಲ, ಏನಾರು ಆಮಿಷ ಕೊಟ್ಟಿದ್ರೆ ಕಾಂಗ್ರೆಸ್ನವ್ರು ಆಮಿಷ ಕೊಟ್ಟಾರ ಅಂತ ಹೇಳ್ಯಾರ. ಈ ರೀತಿ ಒಬ್ಬ ಜವಾಬ್ದಾರಿಯುತ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಯಾವುದೇ ಒಂದು ಆರೋಪ ಮಾಡಬೇಕಾದ್ರೆ ವಿತ್ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲ ಇಟ್ಕೊಂಡು ಮಾಡೋದು. ವಿಧಾನ ಪರಿಷತ್ನಲ್ಲಿ ಬಾಣಂತಿಯರ ಮತ್ತು ಹಸುಗೂಸುಗಳ ಸರಣಿ ಸಾವಿನ ಬಗ್ಗೆ ಇವತ್ತು ಚರ್ಚೆ ನಡೆಸಲಾಯಿತು. ಬಾಣಂತಿಯರು ಹಾಗೂ ಹಸುಗೂಸುಗಳ ಸಾವಿಗೆ ಸರ್ಕಾರವೇ ಹೊಣೆ ಅಂತ ಆಡಳಿತ ಪಕ್ಷದ ವಿರುದ್ಧ ವಿಪಕ್ಷಗಳು ಕಿಡಿಕಾರಿದ್ವು. ಕೂಡಲೇ ವೈದ್ಯಕೀಯ ಶಿಕ್ಷಣ ಸಚಿವರು, ಆರೋಗ್ಯ ಸಚಿವರ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿತ್ತು. ಪ್ರಮಾಣ ಮರಣ
ಪ್ರಮಾಣ ತಗ್ಗಿಸುವುದಕ್ಕಾಗಿ ಸಿಜೇರಿಯನ್ ಅನಿವಾರ್ಯವಾಗಿದೆ. ಆದರೆ ಬಳ್ಳಾರಿ ಬಾಣಂತಿಯರ ಸರಣಿ ಸಾವು ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ನಡೆಸಿತು. ಬೆಳಗಾವಿಯ ಮಾಲಿನಿ ಸಿಟಿ ಮೈದಾನದಲ್ಲಿ ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಈ ವೇಳೆ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಕಲಬುರಗಿಯಲ್ಲಿ ಅಪ್ರಾಪ್ತ ಬಾಲಕಿ ಅತ್ಯಾಚಾರ ಪ್ರಕರಣ ಖಂಡಿಸಿ ಹೋರಾಟದ ವೇಳೆ ಕಲ್ಲು ತೂರಾಟ ಹಿನ್ನೆಲೆ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ನನ್ನ ಬಂಧಿಸಲಾಗಿದೆ. ಹೋರಾಟದ ವೇಳೆ ಸಾರ್ವಜನಿಕ ಆಸ್ತಿ ಹಾಳು ಹಿನ್ನೆಲೆ ಬ್ರಹ್ಮಪುರ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಾಗಿದೆ. ಕೊಪ್ಪಳ ಜಿಲ್ಲೆ ಹಿರೇಹಳ್ಳ ಜಲಾಶಯದ ಕಾಲುವೆ ಭೂಮಿಗೆ ಪರಿಹಾರ ನೀಡದ ಹಿನ್ನೆಲೆ ಕಂದಾಯ ಇಲಾಖೆ ಉಪ ವಿಭಾಗಾಧಿಕಾರಿಗಳ ಕಚೇರಿಗೆ ಬೀಗ ಜಡಿದಿದ್ದಾರೆ. ಹಿರೇಹಳ್ಳ ಜಲಾಶಯದ ಕಾಲುವೆಗಾಗಿ ಭೂಮಿ ಕಳ್ಕೊಂಡ ರೈತರಿಗೆ ನೀಡಬೇಕಾದ ಪರಿಹಾರವನ್ನ ಕಳೆದ 15 ವರ್ಷಗಳಿಂದಲೂ ಕೊಟ್ಟಿರಲಿಲ್ಲ. ಹೀಗಾಗಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಿಂದ ಉಪ ವಿಭಾಗಾಧಿಕಾರಿ ಕಚೇರಿಗೆ ಜಪ್ತಿಗೆ ಆದೇಶ ಮಾಡಿದರು.